ನಾನು ವಿಡಿಯೋ ಮಾಡ್ತಿದ್ದೆ ಸುಮ್ಮನೆ ನಾರ್ಮಲ್ ಆಗಿ. ತೆಗಿತೀನಿ ಬಿಡ್ರಿ ತಡ್ರಿ. ತೆಗಿತೀನಿ ಹೇಳ್ಬಿಡು. ಚಪ್ಪಲಿ ಅದ ಬಿಡಕೋ. ಕಿಲಿ ಚಪ್ಪಲಿ ಅವ ನಮ್ಮ. ಬರ್ರಿ. ಇದೆ 50 ಇದೆ ಕೊಡ್ರಿ. ಹಾಂ 50 ರೂಪಾಯಿ ವಿಶೇಷ ದರ್ಶನ ಕೊಟ್ರಿ. ಈಗ ಅಮ್ಮ ಇಲ್ಲಿ ಗುರು, ನಾನಿವತ್ತು ಬರ್ತ್ಡೇ ಐತಿ ಅಂತ ಹೇಳ್ಬಿಟ್ಟು 31 ಮೇಕ್ಕೆ ನನ್ನ ಹಿಂದೆ ನೋಡ್ತಿದ್ರಲ್ಲ ಬೆಟ್ಟ ಅಂಜನಾದ್ರಿಗೆ ಬಂದಿದ್ದೆ. ಅಂಜನೇಯನ ಆಶೀರ್ವಾದ ತೊಗೊಂಡೋದ್ರಾಯ್ತು ಅಂತ. ಆದ್ರೆ ಇಲ್ಲಿ ರೂಲ್ಸ್ ಮಾಡ್ಬಿಟ್ಟವ್ರಂತೆ. ಅದೇನಪ್ಪ ಅಂತಂದ್ರೆ 1 ಗಂಟೆ ಮೇಲೆ ಕ್ಲೋಸ್ ಆಗ್ತದ, ಮತ್ತೆ ಓಪನ್ ಆಗೋದು 4 ಗಂಟೆಗಂತ. ಈ 4 ಗಂಟೆ ತನಕ ನನಗೂ ಕಾಯಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೇನಪ್ಪ ಅಂತಂದ್ರೆ, ಈಗ ನಮ್ಮನೆ ದೇವರಾಗಿರುವಂತ ಸಕಸ್ ಹುಲಿಗೆ ಹೋಗ್ತಿದ್ದೆ ನಾನು. ಆಮೇಲೆ ತಂದ್ಬಿಟ್ಟು ಬೇಕಿದ್ರೆ 4 ಗಂಟೆಗೆ ಮತ್ತೆ ಅಂಜನಾದ್ರಿ ಬಂದಾಯ್ತು ಅಂತ. ಬೆಳಗ್ಗೆ 8 ಗಂಟೆಗೆ ಬಿಟ್ಟಿದ್ದು 140 ಕಿಲೋಮೀಟರ್ ಜರ್ನಿ. ಎಷ್ಟು ಟೈರ್ಡ್ ಆಗಿರಪ್ಪ ಅಂತಂದ್ರೆ, ಇಂದು ನನ್ನ ಬ್ಯಾಗ್ ನೋಡ್ತಿರಲ್ಲ, ಈ ಬ್ಯಾಗ್ ತುಂಬ ಒಂದಿಷ್ಟು ಗಿಫ್ಟ್ಗಳಿದ್ವು. ಆ್ಯಕ್ಚುಲಿ ಈ ಥರ ಪಬ್ಲಿಕ್ನಲ್ಲಿ ವಿಡಿಯೋ ಮಾಡೋದು, ಎಷ್ಟೋ ವಿಡಿಯೋ ಮಾಡಿದ್ನಪ್ಪ ಅಂತಂದ್ರೆ, ಈ ಥರ ಪಬ್ಲಿಕ್ನಲ್ಲಿ ವಿಡಿಯೋ ಮಾಡಿ ಮಾತಾಡೋದು ಭಾಳ ಭಯ ಆಗ್ತದೆ. ಒಂದು ರೂಮ್ನಲ್ಲಿ ಕುಂತ್ಕೊಂಡು ಒಂದು ಯಾವುದೋ ಪ್ಲೇಸ್ನಲ್ಲಿ ಆರಾಮಾಗಿ ಈಸಿಯಾಗಿ ಮಾತಾಡ್ಬೋದು. ಬಟ್ ಈ ಥರ ಪಬ್ಲಿಕ್ ಇದೆಯಲ್ಲ, ಇದು ಅಂಜನಾದ್ರಿ ಬೆಟ್ಟದಲ್ಲಿರುವಂಥ ಎಲ್ಲ ಪಬ್ಲಿಕ್ ಈ ಥರ ಬೆಟ್ಟದಲ್ಲಿ ನಿಂತ್ಕೊಂಡು ಮಂದಿ ಕೂಡ ಮುಟ್ಕೊಂಡು ಮಾತಾಡೋದು ಒಂಥರ ಸ್ಮೂತ್ ಆಗ್ತದೆ. ಭಾಳ ಮಂದಿ ನೋಡೋದು ಒಂಥರ ಆ್ಯಂಗಲ್ ಚೇಂಜ್ ಆಗ್ತದೆ. ಅಸಲಿಗೆ ಇದು ಅಂಜನಾದ್ರಿ ಬೆಟ್ಟ. ಮತ್ತೆ ನಾನು ಸಾಯಂಕಾಲ ವಾಪಸ್ ಬರ್ತೀನಿ. ಎಷ್ಟು ರಶ್ ಇರ್ತಪ್ಪ ಅಂತಂದ್ರೆ, ನಾನು ಆ್ಯಕ್ಚುಲಿ ಶನಿವಾರ ನಿನ್ನೆ ಬರಬೇಕು. ಬಟ್ ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ನನ್ನ ಬಜರಂಗಿ ಭಕ್ತ ಇವತ್ತು ಹೆಂಗಾದ್ರೂ ಮಾತ್ರ ಆಶೀರ್ವಾದ ತೊಗೊಂಡ್ರಾಯ್ತು ಅಂತ 130 ಕಿಲೋಮೀಟರ್ ಜರ್ನಿ ಬೆಳಗ್ಗೆ 8 ಗಂಟೆಗೆ ಬಿಟ್ಟರೆ ಸರಿಯಾಗಿ ನನ್ನ ಗಾಡಿ ತುಂಬ ಬರೋಷ್ಟೊಳಗೆ 1 ಗಂಟೆ ಸರಿಯಾಗಿ ಹೋಗ್ಬೋದು ಅಂತ ಬರೋದ್ರೊಳಗೆ. ಸೊ ದರ್ಶನ ಸಿಗಲಿಲ್ಲ. ಬಟ್ 4 ಗಂಟೆಗೆ ನಾನು ವಾಪಸ್ ಬಂದೇ ಬರ್ತೀನಿ. ನೋಡೋಣ ಏನಾಗುತ್ತೆ. ಈ ಸದ್ ನಾನು ಇಲ್ಲಿಗೆ ಹೋಗ್ತಿದ್ದೀನಿ. ಗುರು, ಇಲ್ಲಿಗೆ ಮದುವೆ ಎಷ್ಟು ರಶ್ ಇದಪ್ಪ ಅಂತಂದ್ರೆ ಅದಕ್ಕೋಸ್ಕರ ಈ ರಶ್ ನಾನು ತಡ್ಕೊಳಕ್ಕೆ ಎಲ್ಲರ ಬೆಟ್ಟಿಗೆ ಇಲ್ಲೊಂದು ಬೋರ್ಡ್ ಹಾಕಿದಾರೆ. ಶೀಘ್ರ ದರ್ಶನ ದೇವಸ್ಥಾನದೊಳಗೆ ಶೀಘ್ರ ದರ್ಶನಕ್ಕೆ 250 ರೂಪಾಯಿ ಐತಿ. ಮತ್ತು ವಿಶೇಷ ದರ್ಶನ ಒಬ್ಬರಿಗೆ 50 ರೂಪಾಯಿ. ನೋಡಿರಿ, ದೇವ್ರನ್ನ ದರ್ಶನ ಮಾಡೋಕ್ಕೂ ಈ ಥರ ಫೀಸ್ ಕೊಡಬೇಕು. ಸೊ 50 ರೂಪಾಯಿ ಕೊಟ್ಟು ನಾವು ಹೋಗೋಣ. ತುಂಬಾ ನೋಡ್ಬೇಡಿ, ಲವ್ ಆಗ್ತದೆ. ಸರ್ ಶೀಘ್ರ ದರ್ಶನ ಒಂದೇ 50 ಇದೆಯಲ್ಲ. ಇದೆ 50 ಇದೆ ಕೊಡ್ರಿ. ಹಾಂ 50 ರೂಪಾಯಿ ವಿಶೇಷ ದರ್ಶನ ಕೊಟ್ರಿ. ಈಗ ಎಲ್ಲಿ ಹೋಗ್ಬೇಕು ವಿಶೇಷ ದರ್ಶನಕ್ಕೆ ಹೋಗುವ ದಾರಿ 50 ರೂಪಾಯಿ ತಗೊಳ್ರಿ. ನಡೀರಿ. ಅಯ್ಯಯ್ಯೋ, ಹಿಂಗೆ ಹೋಗ್ಬೇಕಾ? 50 ರೂಪಾಯಿ ಕೊಟ್ಬಿಟ್ಟು ಹಿಂಗೆ ಹೋಗ್ಬೇಕಾ?
ಇದು ಹುಲಿಯ ಮಧ್ಯೆ ಹೊರಗಡೆ ಇರೋ ಜನಸ್ತೋಮ. ಇಲ್ಲಿ ತನಕ ಬಂದು ಆಶೀರ್ವಾದ ತಗೊಂಡು ಹೂವು ತಗೊಂಡು ಹೆಚ್ಚು ಕಡಿಮೆ ನಾವೇನಾದ್ರೂ 50 ರೂಪಾಯಿ ದುಡ್ಡು ಕೊಟ್ಟು ಬಂದಿರಲಿಲ್ಲ ಅಂತಂದ್ರೆ ಇನ್ಫ್ಯಾಕ್ಟ್ ಈ ಜಂಗಲ ಸತ್ತು ಹೋಗ್ತಿದ್ವಿ, ಆ ಥರ ರಶ್ ಇದೆ. ಮೊನ್ನೆ ನಾನು ಯಾಕೋ ನ್ಯೂಸ್ ನೋಡಿದೆ, ಹೈಯೆಸ್ಟ್ ಪೇಡ್ ಹಿಂದೇನೋ ನಡೀತಾ ಇದೆ. ಈ ತರ ದೇವರುಗಳು ಹೇಳ್ತಾನೆ ಇರ್ತಾರಲ್ಲಿ ಎಲ್ಲ ನಂಬಲಿಕ್ಕೆ ಸಾಧ್ಯ. ಯೂಟ್ಯೂಬ್ ರೀ, ಹಾ ಹಾ ಮಾಡ್ರಿ ನಮ್ಮ ಚಾನಲ್. ಯಾವ ಊರು ನಿಮ್ದು? ಹಿಂದೆ ಬಂದ್ರೆ ಹೆಂಗ್ ಬರ್ತೀವಿ, ಮುಂದೆ ಬರ್ಬೇಕು. ಹಾ ಏನ್ ಮಾಡ್ಲಿಕ್ಕತ್ತಾರ ಏನ್ರಿ? ಓಹೋ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ದೇವ್ರ ಕೇಳದ ತೆಗಿ, ಫೋನ್ ತೆಗಿ, ಫೋನ್ ತೆಗಿ. ನಿನ್ ವಿಡಿಯೋ ನೋಡ್ಬೇಕಂದ್ರೆ ಅದ್ರ ಬರ್ತೀನಿ. ಹಾ ಮತ್ತೆ ಯೂಟ್ಯೂಬ್ ತೆಗಿ, ನಾ ಹೇಳ್ತೀನಿ ಜಲ್ದಿ ತೆಗಿ, ನಾವು ವಿಡಿಯೋ. ಈ ತರ ಕೇಳಿ ಕೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಯಾರಿಗೂ ಬರ್ಬಿಡಪ್ಪ. ಇಲ್ಲ ತಡ್ರಿ, ನಾನು ವಿಡಿಯೋ ಮಾಡ್ತಿದ್ದೆ ಸುಮ್ಮನೆ ನಾರ್ಮಲ್ ಆಗಿ. ತೆಗಿತೀನಿ ಬಿಡ್ರಿ, ತಡ್ರಿ ತೆಗಿತೀನಿ ನೋಡ್ರಿ. ನನ್ನ ಮೊಬೈಲ್ನ ಕಸ್ಕೊಂಡು ಎಲ್ಲ ವಿಡಿಯೋಗಳನ್ನ ಡಿಲೀಟ್ ಮಾಡಿಬಿಟ್ರು. ಇಲ್ಲಿ ನಡೀತಿರುವಂಥ ಕೆಲವೊಂದಿಷ್ಟು ಇನ್ಸಿಡೆಂಟ್ನ ತೋರ್ಸಂಗಿರೋದು ಆ್ಯಕ್ಚುಲಿ ಮೂಢನಂಬಿಕೆ ಅವು ಇವತ್ತು ಇರ್ತಾವೆ. ನೀವು ಅದನ್ನು ಹೈಲೈಟ್ ಮಾಡ್ತೀರಿ ಅನ್ನೋದು ಪ್ರಾಬ್ಲಮ್ ಅವರಿಗೆ. ಆ್ಯಂಡ್ ಇಲ್ಲಿ ರೂಲ್ಸ್ ಕೂಡ ಇರುತ್ತೆ, ಇಂಥ ಕ್ಷೇತ್ರಗಳಲ್ಲಿ ವಿಡಿಯೋಗಳನ್ನು ಫೋಟೋಗ್ರಫಿನ ತೆಗಿಬಾರ್ದು ಅಂತ. ಆ ಸರ್ಗಳು ಎಲ್ಲ ವಿಡಿಯೋಗಳನ್ನ ಕಸ್ಕೊಂಡು ಡಿಲೀಟ್ ಮಾಡಿದ್ರು. ಆದರೆ ಅವ್ರಿಗೆ ಗೊತ್ತಿಲ್ಲ ನನ್ನ ಮೊಬೈಲಲ್ಲಿ ಡಿಲೀಟ್ ಆದರೂ ಕೂಡ 1 ತಿಂಗಳ ತನಕ ವಿಡಿಯೋ ಇರ್ತಾವೆ ಅಂತ. ಆ ವಿಡಿಯೋನ ಒಳ್ಳೆ ರಿಟ್ರೀವ್ ಮಾಡ್ತೀನಿ ನಾನು ಆಮೇಲೆ. शाबाश बेटा, बहुत बढ़िया मुन्ना. ಮತ್ತೆ ಬರ್ತಾರ ನೋಡ್ಬೇಕು, ಮತ್ತೆ ಬಂದು ವಿಡಿಯೋ ಡಿಲೀಟ್ ಮಾಡ್ತಾರ. ಮಾಡ್ಲಿ, ಎಷ್ಟು ಡಿಲೀಟ್ ಮಾಡಿ, ನಾನು ಅಲ್ಲಿಂದ 150 ಕಿಲೋಮೀಟರ್ ಬಂದ್ಬಿಟ್ಟು ವಿಡಿಯೋ ತಗೊಳ್ಳೋದ ಹೋಗ್ಲಿಕ್ಕಾಗ್ತದ? ನೋ ವೇ, ಚಾನ್ಸ್ ಇಲ್ಲ. ಚಾನ್ಸೇ ಇಲ್ಲ, ನೋ ವೇ. ಇದು ಹುಲಿಗೆಮ್ಮನ್ನ ಹೊರಗಡೆ ಇರುವಂತದ್ದು ಬಯಲು. ನೀವು ಯಾರಾದ್ರೂ ಹುಲಿಗೆಮ್ಮನ್ ಮೊದಲೇ ಬಂದಿದ್ರು ಅಂದ್ರೆ ಗೊತ್ತಿರುತ್ತಾ, ಇಲ್ಲೊಂದು ಎಂಟ್ರೆನ್ಸ್ ಇದೆ, ಅಲ್ಲಿಗೆ ಒಂದು 2 ಕಿಲೋಮೀಟರ್ ಆಗ್ತದೆ. ನಾವು ಮೊದಲೆಲ್ಲ ಬೈಕ್ ನೋಡಿ ಸೀದಾ ಇಲ್ಲಿಗೆ ಬರ್ತಿದ್ವಿ. ಬಟ್ ಇವತ್ತು ಹೆಂಗಿದೆಪ್ಪ ಅಂತಂದ್ರೆ ಬೈಕ್ನ ಬೇರೆ ಕಡೆ ಹಚ್ಚಿಬಿಟ್ಟು ಈ ಕಡೆ ಬರುವಂತ ಪರಿಸ್ಥಿತಿ. ಇಲ್ಲಿ ನಡೆದಾಡೋಕ್ಕೂ ಜಾಗ ಇಲ್ಲ. ಬೇರೆ ಬೇರೆ ಊರುಗಳಿಂದ ಬರುವಂತ ಭಕ್ತರು ಇಷ್ಟು ಜನ ಇದಾರೆ ಅಂದ್ರೆ ಎಲ್ಲರೂ ಗಾಬರಿ ನನ್ನ ನೋಡ್ತಾರೆ, ನಾನು ಗಾಬರಿ ಅವ್ರನ್ನ ನೋಡ್ತೀನಿ. ಯಾಕಪ್ಪ ಅಂತಂದ್ರೆ ನನಗೆ ಪಬ್ಲಿಕ್ನಾಗ ಅದು ಇಷ್ಟೊಂದು ಪಬ್ಲಿಕ್ನಾಗ ಮಾತಾಡಿ ಅಭ್ಯಾಸ ಇಲ್ಲ. ನೋಡ್ಬೇಕು, ನಮ್ಮ ಮಾತಾಡ್ಲೇಬೇಕಂತ ಅನಿವಾರ್ಯ ಇದೆ. ನೋಡಿ ಹುಲಿಗೆಮ್ಮನ ಗುಡಿ. ಯಾಕೆ ಹಂಗ್ ನೋಡ್ತಿದ್ಯಾ? ವಿಡಿಯೋ ಮಾಡೋದಿಲ್ಲ. ಈ ರೀತಿ ಎಲ್ಲ ಮುಕ್ಕೊಂಡಿರ್ತಾರಲ್ಲ ಇವರು. ಬೇರೆ 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 ಊರುಗಳಿಂದ ಬಂದು ಇನ್ನೊಂದಿಷ್ಟು ಹರಕೆಗಳನ್ನು ಕುತ್ಕೊಂಡಿರ್ತಾರ ಅಥವಾ ಏನೋ ಮಾಡ್ತಿರ್ತಾರ. ಅದನ್ನ ಬೆಳಗ್ಗೆ ಎದ್ದ ತಕ್ಷಣನೇ ಮುಗಿಸ್ಕೊಂಡು ಇಲ್ಲೇ ರಾತ್ರಿ ಎಲ್ಲ ಇಲ್ಲೇ ಇರುತ್ತೆ. ಇನ್ಫ್ಯಾಕ್ಟ್ ಇದು ಕರ್ನಾಟಕದಲ್ಲಿ 3ನೇ ದೇವಸ್ಥಾನ. ಮೊನ್ನೆ ಎಷ್ಟು ಫಂಡ್ ಕಲೆಕ್ಟ್ ಆದಂಥದ್ದು. ಅಷ್ಟೊಂದು ಜನ ಇದಾರೆ ಅಂತಂದ್ರೆ ನಂಬಲಿಕ್ಕೂ ಚಾನ್ಸ್ ಇಲ್ಲ, ಅಷ್ಟೊಂದು ಜನ. ನೋಡು, ಎಲ್ಲಿ ನೋಡಿದ್ರು ಅಲ್ಲಿ ನೋಡ್ತಿರ ಇಂಥ ಗುರುದಿಂದ ಗಾಡಿ ತಗೊಂಡ್ಬಂದ ನನ್ನ ಗುರು. ಚಲ್
ಹ್ಞೂ ಮರ ನಾವು ಚಪ್ಪಲಿ ಇಲ್ಲಿ ಬಿಟ್ಟಿವಿ ಚಪ್ಪಲಿ ಅಲ್ಲಿ ಬಿಟ್ಟಿವು ಚಪ್ಪಲಿ ತಗೊಂತ ಸ್ಪೆಷಲ್ ಎಂಟ್ರಿ 50 ರೂಪಾಯಿ ಕೊಟ್ಟು ಹೋಗಿದ್ದಕ್ಕೆ ತಗೊಂಡ್ ಬರ್ತೀನಿ ತಡ್ರಿ ಸ್ವಲ್ಪ ನಮ್ಮ ದಾರಿ ಬಿಡ್ರಿ ಚಪ್ಪಲಿ ಕಳ್ಕೊಂಡಿವ್ರಿ ನಾವು ಚಪ್ಪಲಿ ಅಲ್ಲಿ ಬಿಟ್ಟಿಬೇಕು ಅಂತ ಅಲ್ಲಿಗೆ ಹೋಗ್ತೀವಿ ಎಂಟ್ರೆನ್ಸ್ ಇದ್ದೀವಲ್ಲ ಅಲ್ಲಿ ದರ್ಶನಕ್ಕೆ ಹೋಗುವ ದಾರಿ ಅಲ್ಲಿ ಚಪ್ಪಲಿ ಬಿಟ್ಟಿದ್ವಿ ಗೊತ್ತಾಯ್ತಲ್ಲ ಎಲ್ಲಿ ಬಿಟ್ಟಿನಂತ ನಾವು ಅಣ್ಣ ಚಪ್ಪಲಿ ಅದೇ ಬಿಡಕೋ ಕಿಲಿ ಚಪ್ಪಲಿ ಅವ ನಾವು ಬರ್ರಿ ನೀವು ಬರ್ರಿ ಹಾ ಯೂಟ್ಯೂಬ್ನವ್ರು ಯಾವ ಯಾದಗಿರಿ ನಿಮ್ದು ಇದೇ ಊರ ಕೆಲಸ ಮಾಡೋರು ಕಳಿಸ್ತೀನಿ ಥ್ಯಾಂಕ್ಸ್ ಅಂತ ದಿಸ್ ಇಸ್ ಪೀಪಲ್ಸ್ ಎಲ್ಲ ನೋಡಿದ್ರಲ್ಲ ಇವ್ರು ರಾತ್ರಿ ಎಲ್ಲ ಇಲ್ಲೇ ಮುಕ್ಕೋತಾರೆ ಮನೆಯಿಂದ ಏನೇನು ತೊಗೊಂಡ್ಬಂದಿರ್ತಾರಲ್ಲ ಅದನ್ನೇ ತಗೊಂಡು ಆ ಕಡೆ ನಾವು ನೋಡಿ ಉತ್ತರ ಕರ್ನಾಟಕದ ಆರಾಧ್ಯ ದೇವಿ ಹರಿದೇವಿ ಎಷ್ಟೆಲ್ಲ ಇನ್ಕಮ್ ಇರುತ್ತೆ ಬಹಳ ಜನ ಅನ್ಕೊಂತಾರ ದೇವಸ್ಥಾನದಿಂದ ಭಿಕ್ಷುಕರಷ್ಟು ಉಳ್ಕೊಳ್ತಾರ ದೇವಸ್ಥಾನ ಪಕ್ಕ ಗ್ರಂಥಾಲಯ ಕಟ್ರಿ ಅಂತ ಅವೆಲ್ಲ ವಾದ ಮಾಡ್ಲಿಕ್ಕೆ ಅವೆಲ್ಲ ಚಂದ ಜನರ ಅಮ್ಮ ಇಲ್ಲಿ ಮಾವಿನಕಾಯಿ ಮಾರ್ತಾವ್ರೆ ಮತ್ತೆ ಹಂಗೆ ನೋಡ್ಬೋದು ನಾನು ಬಜ್ಜಿ ಇದೆಲ್ಲ ಯಾಕೆ ತೋರಿಸ್ತೀನಪ್ಪ ಅಂದ್ರೆ ಏನು ತೋರಿಸ್ತಿದ್ದೀನಪ್ಪ ಅಂದ್ರೆ ಈ ತರಹದ ಸಣ್ಣ ಸಣ್ಣ ಬಿಸ್ನೆಸ್ಗಳು ಬೇಕಾದಷ್ಟು ನಡೀತಾವ ಅದಕ್ಕೋಸ್ಕರ ಹೇಳ್ರಿ ವಿಡಿಯೋ ಯಾಕೆ ಈಗ ಮಾರ ಕೇಳಿದ್ ನಾನು ಗಾಡಿಯಾಗಿಟ್ಟು ಅಕ್ಕ ಏನ್ ಫುಲ್ ಜೋಶ್ನಾಗ ಇದ್ಬಿಟ್ಟಿದೆ ವ್ಯಾಪಾರ ಜೋರಾಗಿದೆ ಹೆಂಗ ನಿಂದು ಆಗಿಲ್ಲ ಮನಿ ಮಾಡಿರಿ ಎಲ್ಲಿ ಹಾ ರೇ ಭಿಕ್ಷೆ ಮಾಡ್ತೀರಿ ನೀವು ಮಾಡ್ತಿ ಮಾತಾಡು ವಿಡಿಯೋದಾಗ ಹಾ ಹಾಯ್ ಫ್ರೆಂಡ್ಸ್ ಅನ್ಬೇಕು ಹಾ ಹೇಗಿದ್ದೀರಿ ಮತ್ತೇನ್ ಸುದ್ದಿ